ಅಂದ ಹಾಗೆ ಇದೇನಿದು ಕೈಯಲ್ಲಿ ಚೀಲ? ಬಂದೆ ಅಣ್ಣ. ಅಕ್ಕ, ಈ ಚೀಲದಲ್ಲಿ ಸೇರುಗಳಿವೆ. ಹೌದು ತಂಗಿ, ನಾಳೆ ನಾಗರ ಪಂಚಮಿ ಹಬ್ಬವಲ್ಲವೇ? ಅದಕ್ಕಾಗಿ ಇಬ್ಬರಿಗೂ ಒಂದೊಂದು ಸೀರೆಯನ್ನು ತೆಗೆದುಕೊಂಡು ಬಂದಿದ್ದೇನೆ. ಏಕೆಂದರೆ ಅದು ಹೆಣ್ಣು ಮಕ್ಕಳ ಹಬ್ಬ. ಅದರಂತೆ ನಾಗರ ಪಂಚಮಿ ನಾಡಿಗೆ ದೊಡ್ಡದು ಅಂತ ಹೆಸರಿದೆ. ಸವಿತಾ, ಯಾಕಮ್ಮ ನಿನ್ನ ಕಣ್ಣಲ್ಲಿ ನೀರು? ಹಾಗನ್ಬಾರ್ದಣ್ಣ, ಇದು ಸಂತೋಷದ ಕಣ್ಣೀರು. ಇಲ್ಲಮ್ಮ ಇಲ್ಲ, ಹಿಂದೆ ನಿನ್ನ ಹೆತ್ತವರ ಮೇಲಾದ ಘಟನೆಯನ್ನು ನೀನು ಮರೆತಿಲ್ಲವಂತ ಕಾಣುತ್ತೆ ತಂಗಿ. ಆ ಮಾತಾ ಪಿತೃ ಮುತ್ರುವನ್ನು ನೆನಪಿಸಿಕೊಂಡು ನೀನು ಶತ್ರುಗಳ ಮುಂದೆ ಚಿಕ್ಕವಳಾಗಬೇಡಮ್ಮ, ಚಿಕ್ಕವಳಾಗಬೇಡ. ಯಾಕೆ ನಿನ್ನ ಮುದ್ದಿನ ಅಣ್ಣ ನಾನಿಲ್ಲವೇ? ಶಾಂತ, ನೀನಾದ್ರೂ ಹೇಳಮ್ಮ. ಅಣ್ಣ, ನಾನೆಲ್ಲಿ ಎಂದಿರುವೆ? ಯಾಕಂದ್ರೆ ನೀನು ನನ್ನ ತವರಿನ ಸಿರಿಯನ್ನ. ಈ ನನ್ನ ವಿಶ್ವಾಸಕ್ಕೆ ಅಣ್ಣ, ನನ್ನ ದೇವರು ನೀನು. ಶಾಂತ, ಮುಗಿಸಮ್ಮ ನಿನ್ನ ಮಾತನ್ನು. ನನ್ನ ಮೇಲಿಟ್ಟ ನಿನ್ನ ವಂಶದ ದೇವರು ನಿಮ್ಮ ತಂದೆಯನ್ನು ನಾನು ಹೇಗೆ ಮರೆಯಲು ಸಾಧ್ಯವಮ್ಮ? ಹೇಗೆ ಮರೆಯಲು ಸಾಧ್ಯ? ತಂದೆ ತಾಯಿಗಳಿಲ್ಲದೆ ಅನಾಥನಾದ ನನಗೆ ಓದಿಸಿ ಬರಿಸಿ ದೊಡ್ಡ ವಿದ್ಯಾವಂತನನ್ನಾಗಿ ಮಾಡಿ ನನ್ನ ತವರಿನ ಸಿರಿಯಾಗಿ ನಿನ್ನನ್ನು ನನ್ನ ಕೈಗೆ ಕೊಟ್ಟು 10 ಎಕರೆ ಜಮೀನನ್ನು ನನ್ನ ಹೆಸರಿಗೆ ಹಚ್ಚಿದ ಆ ನಿನ್ನ ತಂದೆಯನ್ನು ನಾನು ಹೇಗೆ ಮರೆಯಲು ಸಾಧ್ಯ ತಂಗಿ? ಹೇಗೆ ಮರೆಯಲು ಸಾಧ್ಯ? ನೋಡು ತಂಗಿ, ನಮ್ಮಿಬ್ಬರ ಮಧ್ಯೆ ಎಂಥದ ಹಗೆತನದ ಬಂಡೆ ಬದ್ದರೂ ನಾನು ಅದನ್ನು ಎದುರಿಸುತ್ತೇನೆ ತಂಗಿ. ನೀನು ಇನ್ನು ಚಿಂತೆ ಮಾಡಬೇಡ. ಅಣ್ಣ, ಈ ನನ್ನ ನಗುವಿನ ಮುಖದಲ್ಲಿ ನಿಮ್ಮೆಲ್ಲರ ಸರ್ವಸ್ವವೇ ಅಡಗಿದೆ. ಬಾನ, ಈ ಅಣ್ಣ ತಂಗಿರ ಜೊತೆಗೆ ಸಂತೋಷವಾಗಿ ನಾವೆಲ್ಲರೂ ಸೇರಿ ಹಾಡಿ ಕುಣಿಯೋಣ. ಪ್ರೀತಿ ನಮ್ಮ ತವರಿನ ಸಿರಿ, ಪ್ರೀತಿ ನಮ್ಮ ತವರಿನ ಸಿರಿ, ಪ್ರೀತಿ ನಮ್ಮ ತವರಿನ ಸಿರಿ, ಪ್ರೀತಿ ನಮ್ಮ ತವರಿನ ಸಿರಿ. ನಮ್ಮ ತವರಿನ ಸಿರಿ, ಪ್ರೀತಿ ನಮ್ಮ ತವರಿನ ಸಿರಿ, ಪ್ರೀತಿ ನಮ್ಮ ತವರಿನ ಸಿರಿ. ಆಡಿದ ಪಾಡಿದ ಆಟದ ಅಂಗಳ ಬದಲುವ ಬಾಯಿಗೆ ಹಾಲುಣಿಸಿದ ಗೋಕುಲ. ಲಾಲಿಸಿ ಪಾಲಿಸಿ ಓದಿಸಿ ಮುಟ್ಟಿಸಿ ಒಪ್ಪುವ ಗಂಡಿನ ಮನೆ ಸೇರಿಸಿದಿ ಗುಲ. ನೀನು ತವರಿನ ಸಿರಿ, ನಾಳೆ ಮದುವೆಯಾದರೆ ತಾಳಿಯ ಸಿರಿ. ತಂಗಿ ನಮ್ಮ ಜೀವದ ಸಿರಿ. ಲಾಲ 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 ಲಾಲ. ತಂಗಿ, ನನಗೆ ಇವತ್ತು ತುಂಬಾ ಖುಷಿ ಆಗ್ತದೆ. ಅಣ್ಣ, ನಾನು ನಿನ್ನೊಂದು ಮಾತು ಕೇಳಲಿ? ಒಂದೇ ಕಮ್ಮ 100 ಕೇಳು. ಆ ಸೂರ್ಯಚಂದ್ರರ ಸಾಕ್ಷಿಯಾಗಿ ಆ ಮಲ್ಲಿಕಾರ್ಜುನ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನಾನು ನಿನ್ನ ಮಾತನ್ನ ನಡೆಸ್ಕೊಡ್ತೀನಿ. ನನ್ನ ಮೈದುನನ ಜೊತೆಗೆ ಈ ನನ್ನ ತಂಗಿ ಮದುವೆ ಮಾಡ್ಬೇಕಂತ ನಿರ್ಧಾರ ಮಾಡಿದ್ದೇವೆ. ಅದಕ್ಕೆ ನಿನ್ನ ಅನುಮತಿ ಕೇಳ್ತಾ ಇದ್ದೇನಮ್ಮ. ಈಗಲೇ ಮಾವನವರಿಗೆ ತಿಳಿಸಿ ವಿಷಯವನ್ನು ಪ್ರಸ್ತಾಪ ಮಾಡಿಬಿಡು. ಅಣ್ಣ, ನಿನ್ನ ನಿರ್ಧಾರ ಗಟ್ಟಿಯಾಗಿದೆ ಅಂತ ಗೊತ್ತಾಗೇನಿ ನಮ್ಮ ಯಜಮಾನ್ರು ನನ್ನ ಮೈದುನ ಇಲ್ಲಿಗೆ ಬರ್ತಿದ್ದಾರೆ. ಇದೊಂದು ಒಳ್ಳೆ ಕೆಲಸ ಮಾಡಿದೆ ಅಮ್ಮ. ಬರ್ಲಿ ಬರ್ಲಿ. ಗಡ ಗಡ ಗಡ. ಏನಮ್ಮ
ಏನಪ್ಪ ಪ್ರವೀಣ, ನಿನ್ನ ತಂಗಿಯ ಜೊತೆಗೆ ಬಹಳ ಖುಷಿಯಾಗಿದ್ಯಲ್ಲ. ಏನ್ ನಾಗರ ಪಂಚಮಿ ಹಬ್ಬ ಜೋರ? ಏನಿಲ್ಲ, ಅದೆಲ್ಲ ಹಿರಿಯರ ಆಶೀರ್ವಾದ. ಹಾ, ಈಗ ಬಂದ್ರ? ಬಂದ್ರಾ? ಹೌದಮ್ಮ, ಇವಾಗ ಬಂದೆ. ನಿಮ್ಮಿಬ್ಬರ ವಿಷಯದ ಬಗ್ಗೆ ಮಾತನಾಡಕ್ಕೆ ನಾನು ಇಲ್ಲಿಗೆ ಬಂದೆ. ನಿಮ್ಮಿಬ್ಬರ ವಿಷಯ ಬಲರಾಮ್ ನನಗೆಲ್ಲ ಅವಾಗಲೇ ಹೇಳಿದ್ದಾನೆ. ಹಾ, ನನಗೂ ತಿಳಿಸಿದ್ದಾಗಿದೆ. ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಬಹಳ ಆಡಂಬರದ ಮದುವೆ ಮಾಡೋದು ಬೇಡ. ಬಡವರಂತೆ ಬಂಧುತ್ವ ಉಳಿಸಿ ಕೈ ಕೈ ಜೋಡಿಸಿ ಹಾರ ಬದಲಾಯಿಸಿ ಬಿಡೋಣ. ಹಾ, ಇವತ್ತು ಪ್ರದೀಪ್ನ PSI ಇಂಟರ್ವ್ಯೂ ಬೇರೆ ಇದೆ. ಅಣ್ಣನ ಮಾತಿನಲ್ಲಿ ಸತ್ಯಾಂಶ ಇದೆ. ಅಣ್ಣ, ನಾಳೆ ನಾಡಿದ್ದು ಅನ್ನೋದು ಬೇಡ. ಈಗ ನಾನು ಗಾಂಧರ್ವ ರೀತಿಯಲ್ಲಿ ಸತಿ ಎಂದು ಸ್ವೀಕರಿಸ್ತೀನಿ. ಈಗ ನಿಮ್ಮ ಆಶೀರ್ವಾದ ನಮಗೆ ಒಂದೇ ಮುಖ್ಯ. ಹೌದು ಮಾವ, ನಿನ್ನೆ ಆ ಕ್ರೂರ ಮೃಗದ ಬಾಯಿಂದ ಸರಿಯಾಗುತ್ತಿದ್ದ ನನ್ನನ್ನು ಇವರು ಬಂದು ಪಾರು ಮಾಡಿ ವನದೇವತೆ ಸಾಕ್ಷಿಯಾಗಿ ನನಗೆ ಬಾಳು ಕೊಟ್ಟಿದ್ದಾರೆ. ನನ್ನನ್ನು ಸತಿ ಅಂತ ಸ್ವೀಕಾರ ಮಾಡಿದ್ದಾರೆ. ಹಾ, ಹಾಗಂತ ತಾಳಿ ಜೊತೆಗೆ ಹಾರವನ್ನು ತಂದಿದ್ದೇನೆ ಶಾಂತ. ಅವ್ರ ಕೈಯಲ್ಲಿ ತಾಳಿ ಮತ್ತು ಹಾರವನ್ನು ಕೊಟ್ಟು ಬದಲಾಯಿಸಿ ಬಿಡೋಣ. ತಾರಾಬಲಂತದೇವ ಸುಗಂಧದೇವ ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾ. ನಿಮ್ಮೆಚ್ಚಂತೆ ಆಗಲಿ. ರಾಮೇಗೌಡ್ರೆ, ಈ ಮದುವೆಗೆ ನೀವೇ ಸಾಕ್ಷಿ. ಹುಲಿಗೆ ಹಸಿದ ಹುಲಿಯಾಗಿ ಈ ನಿಮ್ಮ ಕೀರ್ತಿ ಬಾನೆತ್ತರಕ್ಕೆ ಹಾರಲಿ. ನ್ಯಾಯಕ್ಕೆ ಹೆಗಲು ಕೊಟ್ಟ ಈ ನಿಮ್ಮ ಶಕ್ತಿ ಹನುಮ ಶಕ್ತಿ ಆಗಲಿ. ಹಾ ಹಾ, ಹೇಳಿ. ಇದೇ ಖುಷಿಯಲ್ಲಿ ಒಂದು ಗೀತೆಯನ್ನು ಹಾಡಿ ಬಿಡೋಣ. ಹಾ, ಆಯ್ತು. ಶ್ರೀಗಂಧದ ಗೊಂಬೆ ಮೆಲ್ಲ ಮೆಲ್ಲನೆ ಬರುತ್ತಾಳಮ್ಮ. ಮನೆತನಕ ಬಂದಾಯನ್ನು ಈ ಮನೆತನ ಬೆಳಗಲಿ, ನಮ್ಮ ಹರಕೆಯೋ ಫಲಿಸಲಿ. ಏ ಅಣ್ಣ, ಯಾರು ಹಾರ ಹಾಕೋಬೇಡ್ರಿ, ಡಿಸ್ಟರ್ಬ್ ಮಾಡಕ್ ಹೋಗ್ಬಿಡ್ರಿ ಯಾರು. ಗಮಗಮಗಳಲ್ಲಿ ಗೋಪುರದಲ್ಲಿ ನಿತ್ಯ ವಸಂತ ಇವಳ ಮೇಲಚ್ಚಿ ನನ್ನ ಕನಸಿನ ಬಾಗಿಲು ನಗುತ್ತಿರಲಿ. ಶ್ರೀಗಂಧದ ಗೊಂಬೆ ಮೆಲ್ಲ ಮೆಲ್ಲನೆ ಬರುತ್ತಾಳಮ್ಮ. ಈ ಪ್ರೀತಿಯ ಅರಮನೆಗೆ ಬೆಳ್ಳಿ ಬೆಳಕು ತರುತ್ತಾಳಮ್ಮ. ಮನೆತನಕ ಬಂಗಾಯನ್ನು ಈ ಮನೆತನ ಬೆಳಗಲಿ, ನಮ್ಮ ಹರಕೆಯೋ ಫಲಿಸಲಿ.